ವಿಚಾರಕ್ಕೆ ಬರ್ತಾ ಹೋಗೋಣ ವೀಕ್ಷಕರೇ. ಬಿಡದಿ ಟೌನ್ಶಿಪ್ ವಿರೋಧಿ ಜೆಡಿಎಸ್ ಪ್ರತಿಭಟನೆ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತೆ. ಬೃಹತ್ ಹೋರಾಟವನ್ನು ಮಾಡಲಿಕ್ಕೆ ಜೆಡಿಎಸ್ ನಿರ್ಧಾರವನ್ನು ಮಾಡಿದೆ. ನೋಡಿ, ಮೊನ್ನೆ ಬಿಡದಿಯಿಂದ ಬೈರಮಂಗಲದಿಂದ ಪಾದಯಾತ್ರೆ ಆರಂಭವಾಯಿತು. ಆದರೆ ಇನ್ನೇನು ಬೆಂಗಳೂರು ಅವರು ಪ್ರವೇಶ ಮಾಡಬೇಕು, ಅಷ್ಟರಲ್ಲಾಗಲೇ ಪೊಲೀಸರವರನ್ನು ತಡೆದು ನಿಲ್ಲಿಸಿದ್ರು. ಸೊ ಅದರ ಕಂಟಿನ್ಯೂಯೇಷನ್ ಇವತ್ತು ಬೆಂಗಳೂರಿನಲ್ಲಿ ಪ್ರತಿಭಟನೆಯಲ್ಲಿ ಎಚ್ ಡಿ ದೇವೇಗೌಡರು ಭಾಗಿಯಾಗ್ತಾರೆ, ಎಚ್ ಡಿ ಕುಮಾರಸ್ವಾಮಿ ಅವರು ಭಾಗಿಯಾಗ್ತಾರೆ. ಫ್ರೀಡಂ ಪಾರ್ಕ್ ಸುತ್ತಮುತ್ತ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗುವಂಥ ಸಾಧ್ಯತೆ ಇದೆ. ನೀವೇನಾದರೂ ಫ್ರೀಡಂ ಪಾರ್ಕ್ ಆ ರಸ್ತೆಯಲ್ಲಿ ಅಥವಾ ಅದರ ಸುತ್ತಳತೆಯಲ್ಲಿ ತಾವೇನಾದರೂ ಓಡಾಡೋದಾಗಿದ್ರೆ ಬದಲಿ ಮಾರ್ಗವನ್ನು ಕಂಡುಕೊಳ್ಳಿ. ಆಕ್ಚುಲಿ ಪ್ಲಾನ್ ಇದ್ದಂಥದ್ದು ವೀಕ್ಷಕರೇ, ಬಿಡದಿಯ ಬೈರಮಂಗಲದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೆ ನಾವು ಪಾದಯಾತ್ರೆ ಮಾಡ್ತೀವಿ ಅಂತ 3 ದಿನಗಳ ಪಾದಯಾತ್ರೆ ಆಗಿತ್ತದು. ಆದರೆ ಮಾರ್ಗ ಮಧ್ಯೆಯೇ ಆ ಒಂದು ಪಾದಯಾತ್ರೆಯನ್ನು ಪೊಲೀಸರು ತಡೆದು ನಿಲ್ಲಿಸ್ತಾರೆ. ಒಂದಷ್ಟು ಮಾತಿನ ಚಕಮಕಿ ನಡೆಯುತ್ತೆ, ಬ್ಯಾರಿಕೇಡ್ಗಳನ್ನು ತಳ್ತಾರೆ, ಏನೇನೋ ಆಗೋಗ್ಬಿಡುತ್ತೆ. ಪ್ರತಿಭಟನಾ ನಿರತರನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಆಮೇಲೆ JDS ನಾಯಕರು ಒಂದು ತೀರ್ಮಾನಕ್ಕೆ ಬರ್ತಾರೆ, ಇಲ್ಲ ಸರಿ ಆಯಿತು, ನಾವು ಡೈರೆಕ್ಟಾಗಿ ಬೆಂಗಳೂರಲ್ಲೇ ಫ್ರೀಡಂ ಪಾರ್ಕ್ನಲ್ಲೇ ಹೋರಾಟ ಮಾಡೋಣ ಅನ್ನುವ ಒಂದು ನಿರ್ಧಾರಕ್ಕೆ ಬರ್ತಾರೆ. ಅದು ಇವತ್ತು ಮುಂದುವರಿಲಿಕ್ಕಿದೆ. ರೈಟ್, ಓಕೆ. ಈಗ ನಮ್ಮ ಪ್ರತಿನಿಧಿ ಹನುಮಂತರಾಜು ಲೈವಲ್ಲಿ ಕಂಟಿನ್ಯೂ ಆಗ್ತಾ ಇದ್ದಾರೆ. ಹನುಮಂತರಾಜು, ಸೊ ಇವತ್ತು ಬಿಡದಿ ವಿಚಾರಕ್ಕೆ ಬರೋದಾದರೆ ಹೋರಾಟ ಬೆಂಗಳೂರಿನಲ್ಲಿ ಕಂಟಿನ್ಯೂ ಆಗ್ತಾ ಇದೆ ಅಂತ ಫ್ರೀಡಂ ಪಾರ್ಕ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ. ಸೊ ಯಾರೆಲ್ಲ ಭಾಗಿ ಆಗಬಹುದು, ಈಗ ಈ ಪ್ರತಿಭಟನೆಯ ಬಿಸಿ ಎಷ್ಟು ಮಟ್ಟಿಗೆ ತಟ್ಟಬಹುದು ಅಂತ? ಯಾಕಂದರೆ ಪ್ರತಿಭಟನೆಯಲ್ಲಿ ದೇವೇಗೌಡರು ಭಾಗಿಯಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದರ ತೀವ್ರತೆ, ಅದರ ವೆಯ್ಟೇಜ್ ಜಾಸ್ತಿ ಆಗ್ತಾ ಇದೆ ಅಂತ ಹನುಮಂತರಾಜು. ಎಸ್ ಶಿವಶಂಕರ್, ಈಗಾಗಲೇ ಏನು 2 ದಿನ ಏನು ನಡೆಸಿದ್ರು ಪಾದಯಾತ್ರೆ, ಬೈರಮಂಗಲದಿಂದ ಬೆಂಗಳೂರಿಗೆ ಫ್ರೀಡಂ ಪಾರ್ಕ್ವರೆಗೂ ಏನು ಹಮ್ಮಿಕೊಳ್ಳಲಾಗಿತ್ತು ಪಾದಯಾತ್ರೆ. ಈ ಪಾದಯಾತ್ರೆಗೆ ಎಲ್ಲೋ ಒಂದು ಕಡೆ ಬೆಂಗಳೂರಿಗೆ ಎಂಟ್ರಿ ಆಗೋ ಸಂದರ್ಭದಲ್ಲಿ ಪೊಲೀಸರು ಅದನ್ನು ತಡೆಯುವಂಥ ಕೆಲಸಕ್ಕೂ ಮುಂದಾಗಿದ್ರು. ಈ ನೆಲೆಯಲ್ಲಿ ಏನು ಇಂದು ಬಿಡದಿ ಪಾದಯಾತ್ರೆದ ಹೋರಾಟವನ್ನು ಮುಂದುವರಿಸಕ್ಕಿರ್ತಾನೆ JDS ನಾಯಕರು. ಈ ಹಿನ್ನೆಲೆಯಲ್ಲಿ ಇಂದು ಏನು ಮಾಜಿ ಪ್ರಧಾನಿಯಾದಂತಹ ದೇವೇಗೌಡರು ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಈ ಹೋರಾಟದಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಎಲ್ಲೋ ಒಂದು ಕಡೆ ಈ ಸರ್ಕಾರದಲ್ಲಿ ಏನು ಮುಜುಗರಕ್ಕೆ ತರುವ ನಿಟ್ಟಿನಲ್ಲೂ ಕೂಡ ಈ ಪ್ರತಿಭಟನೆ ನಡೆಸಲಾಗ್ತಿದೆ. ಎಲ್ಲ ಒಂದು ಕಡೆ ಈಗ ಸದನ ನಡೆಯುತ್ತಿರೋದ್ರಿಂದ ಈಗ ಮಾಜಿ ಪ್ರಧಾನಿಗಳು ಹಾಗೂ ಕೇಂದ್ರ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಪ್ರತಿಭಟನೆಯಲ್ಲಿ ನಿರತರಾಗೋದ್ರಿಂದ ಎಲ್ಲ ಒಂದು ಕಡೆ ಸರ್ಕಾರಕ್ಕೂ ಕೂಡ ಮುಜುಗರ ಉಂಟಾಗುತ್ತೆ. ಒಂದು, ಈಗಾಗಲೇ ಸದನದಲ್ಲೂ ಕೂಡ ಏನು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಧ್ವನಿ ಎತ್ತುತ್ತಿರೋದು, ಮತ್ತೊಂದು ಕಡೆ ಸದನದ ಹೊರಗೆ ಈ ರೀತಿಯಾದಂಥ JDS ಕೂಡ ಸರ್ಕಾರವನ್ನು ತರಾಟೆಗೆ ತಗೊಂತಿರೋದು, ಎಲ್ಲ ಒಂದು ಕಡೆ ಸರ್ಕಾರಕ್ಕೆ ಮುಜುಗರ ಉಂಟಾಗ್ತಿದೆ. ಈ ನೆಲೆಯಲ್ಲಿ ಸರ್ಕಾರಕ್ಕೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ವಿಪಕ್ಷಗಳು ಕೂಡ ಕಟ್ಟಿ ಹಾಕುವ ತಂತ್ರಕ್ಕೆ ಮುಂದಾಗಿದ್ದಾರೆ. ಶಿವಶಂಕರ್, ಓಕೆ, ಥ್ಯಾಂಕ್ ಯು ಹನುಮಂತರಾಜು ತಮ್ಮ ಡೀಟೇಲ್ಸ್ಗಾಗಿ. ರೈಟ್, ಸೊ ನಾವೀಗ ಸಂಚಾರದಲ್ಲಿ ಎಲ್ಲೆಲ್ಲಿ ವ್ಯತ್ಯಯ ಆಗಬಹುದು ಅನ್ನೋದನ್ನು ನಾವು ಗ್ರಾಫಿಕ್ಸಲ್ಲಿ ತೋರಿಸ್ತಾ ಇದ್ದೀವಿ ವೀಕ್ಷಕರೇ. ಬಹುಶಃ ತಾವೇನಾದರೂ ಈ ರಸ್ತೆಯಲ್ಲಿ ಓಡಾಡೋರು ಏನಾದರೂ ಆಗಿದ್ದರೆ ಬದಲಿ ಮಾರ್ಗವನ್ನು ಕಂಡುಕೊಳ್ಳಿ. ಯಾಕೆಂದರೆ ಪೀಕ್ ಅವರ್ಸ್ ಇವತ್ತು ಹೇಳಿ ಕೇಳಿ ಮಂಗಳವಾರ ಸಹಜವಾಗಿ ಕೆಲಸ ಕಾರ್ಯಗಳಿಗೆ ಹೋಗುವಂಥವ್ರು 8 ಗಂಟೆ ಅಂದರೆ ಆಲ್ರೆಡಿ ಈಗ ಸ್ಟಾರ್ಟ್ ಆಗಿರುತ್ತೆ ಟ್ರಾಫಿಕ್ಕು. ಸೊ ಈ ಮಾರ್ಗದಲ್ಲಿ ಒಂದು ಸ್ವಲ್ಪ ನೋಡ್ಕೊಳ್ಳಿ. ನೋಡಿ, ಎಲ್ಲೆಲ್ಲಿ ಅಂದರೆ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ JDS ಪ್ರತಿಭಟನೆ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಬೆಳಗ್ಗೆ 8ರಿಂದ ಸಂಜೆ 6 ಗಂಟೆವರೆಗೆ ಒಂದಷ್ಟು ಚೇಂಜಸ್ ಇದೆ ಟ್ರಾಫಿಕ್ನಲ್ಲಿ. ಫ್ರೀಡಂ ಪಾರ್ಕ್ ಜಂಕ್ಷನ್ನಿಂದ ಕನಕದಾಸ ವೃತ್ತದವರೆಗೆ ವಾಹನಗಳ ಸಂಚಾರ ಸಂಪೂರ್ಣವಾಗಿ ನಿಷೇಧ ಹೇರಲಾಗಿದೆ. ಮೈಸೂರು ಬ್ಯಾಂಕ್ ವೃತ್ತದಿಂದ ಫ್ರೀಡಂ ಪಾರ್ಕ್ ಕಡೆಗೆ ಬರುವಂಥ ವಾಹನಗಳಿಗೆ ಬದಲಿ ಮಾರ್ಗವನ್ನು ನೀಡಲಾಗಿದೆ. ಮಹಾರಾಣಿ ಅಂಡರ್ಪಾಸ್ ರಸ್ತೆ ಮೂಲಕ ಸಂಚರಿಸುವಂತೆ ವಾಹನ ಸವಾರರಿಗೆ ಸೂಚನೆ ಬಂದಿದೆ. ಸುಬ್ಬಣ್ಣ ಜಂಕ್ಷನ್ನಿಂದ MTR ಜಂಕ್ಷನ್ವರೆಗೆ ತಾತ್ಕಾಲಿಕವಾಗಿ ದ್ವಿಮುಖ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಆಕ್ಚುಲಿ ಏಕಮುಖ ಸಂಚಾರ, ಸದ್ಯಕ್ಕೆ ದ್ವಿಮುಖ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕೋಡೆ ಜಂಕ್ಷನ್ನಿಂದ KR ಸರ್ಕಲ್ ಕಡೆಗೆ ಹಳೆ JDS ಕಚೇರಿಯ ರಸ್ತೆ ಬಳಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಕೋಡೆ ಜಂಕ್ಷನ್ನಿಂದ ಮಹಾರಾಣಿ ಜಂಕ್ಷನ್ವರೆಗೆ ನೋ ಪಾರ್ಕಿಂಗ್ ವ್ಯವಸ್ಥೆ ಜಾರಿಯಲ್ಲಿರುತ್ತೆ, ಎಲ್ಲಂದ್ರೆ ಅಲ್ಲಿ ವೆಹಿಕಲ್ಸನ್ನು ನಿಲ್ಲಿಸೋ ಹಾಗಿಲ್ಲ. ಸೊ ಇದು JDS ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಬದಲಿ ಮಾರ್ಗಗಳನ್ನು ಸಂಚಾರದಲ್ಲಿ ಮಾಡಲಾಗಿದೆ.